ಕೊನೆಗೂ ನನ್ನ ಬದುಕ್ಸ್ಕೊಂಡ್ಬಿಟ್ಟಲ್ಲ ಸಂಜಯ್. ರೇವತಿ ಅವರೇ, ಭೂಮಿ ಇಲ್ಲ ಅಂದ್ರೆ ಹೇಗೆ ನಡೆಯಕ್ಕೆ ಸಾಧ್ಯ ಇಲ್ವೋ, ನೀವಿಲ್ಲ ಅಂದ್ರೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ ಕಣ್ರಿ. ಐ ಲವ್ ಯು ಸಂಜಯ್. ರೇವತಿ, ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಏನಂದ್ರೆ ಏನ್ರೋ ಇದು? ಕಾಲಚಕ್ರ ಅಂತ ಇದೆ ಕಣೆ, ಅದು ಮುಂಚೆ ನಿನ್ ಕಡೆ ತಿರುಗಿತ್ತು, ಈಗ ನಮ್ ಕಡೆ ತಿರ್ಗಿದೆ. ನೋಡ್ದಾ? ನೀನ್ ತೋರ್ಸಿದ ದಾರಿಲೇ ನಾವೆಲ್ಲ ಹೋಗೋಣ ಅಂತಿದೀವಿ, ಆದ್ರೆ ನಮ್ ಜೊತೆ ನೀನ್ ಬರಲ್ಲ. ಬಾ ಬಾ, ನೀನ್ ಇಷ್ಟೆಲ್ಲ ಏನಕ್ಕೆ ಮಾಡಿದೆ ಅಂತ ಗೊತ್ತ ಕಣೆ? ಆ ಎಮ್ಎಲ್ಎ ಮಗನ್ಗೋಸ್ಕರ ತಾನೆ. ನಾವಿಲ್ಲಿಂದ ಹೊರಟ್ರೆ ನೀನ್ ನಮ್ಮನ್ನ ಯಾರನ್ನ ಉಳ್ಸಲ್ಲ ಅಂತ ನಮಗ್ ಗೊತ್ತು ಕಣೆ. ನಾವು ಬದುಕ್ಬೇಕಂದ್ರೆ ನೀನೀಗ ಬಲಿ ಆಗ್ಲೇಬೇಕು ಕಣೆ. ಇನ್ನು ಎಷ್ಟು ಅಂತ ಮೋಸ ಮಾಡ್ತೀಯ? ನನ್ನನ್ನು ಸಾಯಿಸ್ಬಿಡು, ತಗೋ. ನಾನು ಈ ವಿಗ್ರಹನ ಹೇಗಾದ್ರೂ ಮಾಡಿ ಸರ್ಕಾರಕ್ಕೆ ಒಪ್ಸಿ ನಾನು ನಿನ್ ಪ್ರೀತಿ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅಪ್ಪ ಅಮ್ಮ ಇಲ್ದೇರೋ ನನಗೆ ಪ್ರೀತಿ ಅನ್ನೋದೇನು ಅನ್ನೋದನ್ನ ತೋರಿಸ್ಕೊಟ್ಟೆ. ಹೇಗಾದ್ರೂ ಮಾಡಿ ಮತ್ತೆ ನಿನಗ್ ಸಿಗ್ಬೇಕು ಅಂತ ಅಂದ್ಕೊಂಡಿದ್ದೆ. ನನ್ ಯಾರು ಅಂತ ಗೊತ್ತಾದ್ಮೇಲೂ ನೀನ್ ನನ್ ಪ್ರೀತಿನ ಒಪ್ಕೋತೀಯೋ ಇಲ್ವೋ ಅಂತ ತಿಳ್ಕೊಳಕ್ಕೋಸ್ಕರನೇ ನೆಕ್ಸ್ಟ್ ಟೈಮ್ ಸಿಗ್ದಾಗ ಹೇಳ್ತೀನಿ ಅಂತ ಹೇಳಿದ್ದು. ಇವಾಗ್ಲೂ ನನ್ ಪ್ರೀತಿನ ಒಪ್ಕೋತೀಯಾ? ಪ್ರೀತಿಯಿಂದ ಪ್ರೀತಿಸಿದ್ರೆ ಅದ್ಯಾವತ್ತೂ ಬಿಟ್ಟೋಗಲ್ಲ. ಈಗಲೂ ನಾನು ನಿನ್ನ ಇಷ್ಟಪಡ್ತೀನಿ. ಐ ಲವ್ ಯು ರೇವತಿ. ಐ ಲವ್ ಯು ಟು. ಸರ್! ಸಂಜು! ರೇವತಿ, ನೀನ್ ನನಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡೆ. ಮಾನವೀಯತೆ ಅಂದ್ರೆ ಏನು ಅಂತ ಅರ್ಥ ಈಗ ಅದೆಲ್ಲ ಮಾಡಿದೆ. ಬೇಕಾ ರೇವತಿ? ಅಯ್ಯೋ ಭಗವಂತ, ಈ ಜನ್ಮದಲ್ಲಿ ನೀ ನನಗೆ ಸಿಗೋ ಋಣ ಇಲ್ಲ. ಮುಂದಿನ ಜನ್ಮದಲ್ಲಿ ರೇವತಿ! ದೇವರೇ ನಿನಗೆ ಮನಸ್ಸೇ ಇಲ್ಲವ, ಇವರ ಮುಗ್ಧ ಪ್ರೀತಿ ಅರ್ಥ ಆಗಿಲ್ವಾ? ಎಲ್ಲರ ಕಾಯೋನು ನೀನೇ ಅಲ್ಲವ, ಇವರ ಮೇಲೆ ಚೂರು ಕರುಣೆ ಇಲ್ಲವಾ? ಜಗವನು ಅರಿಯದ ಪ್ರೇಮಿಗಳು ಮೋಸದ ಬಲೆಗೆ ಸಿಲುಕಿರಲು, ಮುಗ್ಧರ ಪೊರೆವ ನೀನೇನೆ ಕೊರಳಿಗೆ ಉರುಳು ಆಗುವುದೇ? ಇವರಿಗೆ ಯಾರು ಗತಿ? ದೇವರೇ ನೀನೇ ಗತಿ. ನೀನೇ
ನನ್ನಯ ಜೀವನ ನನ್ನ ಬಿಟ್ಟು ಹೋಗೋಕೆ ನಿನಗೆ ಆಸೆನಾ ಒಟ್ಟಿಗೆ ಬಾಳುವ ಕನಸು ಕಂಡೆನಾ ಒಂಟಿ ಮಾಡಿ ಹೋಗೋದು ನಿನಗೆ ನ್ಯಾಯನಾ ನನ್ನಯ ಒಲವಿನ ದೇವತೆಗೆ ಇಂಥ ಘೋರಾಯ ತನೆಯ ದೇವರೇ ಕೊಲ್ಲು ನನ್ನನ್ನ ಬದುಕಿಸು ಜನುಮದ ಗೆಳತೀನ ನೀನೇ ಕಲ್ಲಾದರೆ ನಮಗೆ ಯಾರು ಗತಿ ಕಂಗ್ರ್ಯಾಚುಲೇಷನ್ಸ್. ಜೀವಕ್ಕೇನು ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ. ನೀವು ಹೋಗಿ ನೋಡ್ಬೋದು. ಕೊನೆಗೂ ನನ್ನ ಬದುಕ್ಸ್ಕೊಂಡ್ಬಿಟ್ಟಲ್ಲ ಸಂಜಯ್. ರೇವತಿ ಅವರೇ, ಭೂಮಿ ಇಲ್ಲ ಅಂದರೆ ಹೇಗೆ ನಡೆಯಕ್ಕೆ ಸಾಧ್ಯ ಇಲ್ವೋ, ನೀವಿಲ್ಲ ಅಂದರೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ ಕಣ್ರಿ. ಐ ಲವ್ ಯು ಸಂಜಯ್. ರೇವತಿ, ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಏನಂದ್ರೆ ನೀನು ನಮ್ ಸಂಜುನ ಮದುವೆ ಆಗೋದೇ ಶಿಕ್ಷೆ ನಿನಗೆ.